तेषु यज्ञस्य पशवः सवन्स्पताय कुशा इदं च देवाय जनम् कालोश्चारु गुणान्वितः वास्तन्यस्य दयाः स्नेहा रसो लोहो मृदो जलम् रुचो यजोषि समानी चातुर्होत्रं च सतम्. ಹರೇ ಕೃಷ್ಣ ಅನುವಾದ ಭಾವಾರ್ಥ ಕೃಷ್ಣ ಕೃಪಾಮೂರ್ತಿ ಶ್ರೀಲ ಪ್ರಭುಪಾದಕಿ 2 ಶ್ಲೋಕಗಳನ್ನು ನಾವು ಇವತ್ತು ಶ್ರವಣ ಮಾಡೋಣ. ಯಜ್ಞಗಳ ಆಚರಣೆಗೆ ಯಜ್ಞ ಸಾಮಗ್ರಿಗಳು ಅವಶ್ಯ. ಯಜ್ಞ ವೇದಿಕೆ, ಸೂಕ್ತ ಸಮಯ, ವಸಂತ, ಜೊತೆಗೆ ಪುಷ್ಪಗಳು, ಪತ್ರಗಳು ಮತ್ತು ದರ್ಬೆ ಬೇಕು. ಶ್ಲೋಕ 25ರ ಅನುವಾದ. ಪಾತ್ರೆಗಳು, ಧಾನ್ಯಗಳು, ತುಪ್ಪ, ಜೇನುತುಪ್ಪ, ಚಿನ್ನ, ಮೃತ್ತಿಕೆ, ನೀರು, ಋಗ್ವೇದ, ಯಜುರ್ವೇದ, ಸಾಮವೇದ, ಯಜ್ಞಾಚರಣೆಗೆ 4 ಪುರೋಹಿತರು, ಇವು ಇತರೆ ಅವಶ್ಯಕತೆಗಳು. ಭಾವಾರ್ಥ: ಯಜ್ಞವನ್ನು ಯಶಸ್ವಿಯಾಗಿ ಆಚರಿಸಲು ಕನಿಷ್ಠ 4 ತಜ್ಞ ಪುರೋಹಿತರು ಅವಶ್ಯ. ಆಹುತಿ ಕೊಡಲು ಒಬ್ಬರು, ಮಂತ್ರ ಪಠಿಸಲು ಒಬ್ಬರು, ಬೇರೆ ಅಗ್ನಿಯ ನೆರವಿಲ್ಲದೆ ಯಜ್ಞಾಗ್ನಿಯನ್ನು ಒತ್ತಿಸುವವರು ಒಬ್ಬರು, ಮೇಲ್ವಿಚಾರಣೆ ನಡೆಸಲು ಒಬ್ಬರು, ಹೀಗೆ 4 ಅಗತ್ಯ. ಪ್ರಥಮ ಸೃಷ್ಟಿ ಜೀವಿಯಾದ ಬ್ರಹ್ಮನ ಹುಟ್ಟಿನೊಡನೆ ಯಜ್ಞಗಳು ನಡೆಯುತ್ತಿದ್ದವು. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆವರೆಗೂ ಮುಂದುವರೆದವು. ಇಂದಿನ ಭ್ರಷ್ಟ ಕಲಹ ಯುಗದಲ್ಲಿ ಅಂತ ಬ್ರಾಹ್ಮಣ ಪುರೋಹಿತರು ದುರ್ಲಭರು. ಆದ್ದರಿಂದ ಈ ಯುಗದಲ್ಲಿ ಭಗವಂತನ ಪುಣ್ಯನಾಮ ಸಂಕೀರ್ತನ ಯಜ್ಞವೊಂದನ್ನೇ ವಿಧಿಸಲಾಗಿದೆ. ಶಾಸ್ತ್ರಗಳು ಹೀಗೆ ವಿಧಿಸುತ್ತವೆ: ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೋ ನಾಸ್ತೇವ 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 ಗತಿರನ್ಯತ. ಇಲ್ಲಿಗೆ ಕೃಷ್ಣ ಕೃಪಾಮೂರ್ತಿ ಭಕ್ತಿ ವೇದಾಂತ ಭಾವಾರ್ಥ ಮುಕ್ತಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶ್ಲಾಕಯ ಸುರಮಿಲಿತಂ ವೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಯತ್ಕೃಪಾತಮಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಶ್ರೀಮತಿ ಜಯ ಪತಾಕ ಸ್ವಾಮಿ ನಮಾಚಾರ್ಯ ಪಾದಾಯ ಕೃಪಪದಾಯ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಪ್ರಣಾಮಗಳು, ದಂಡೋತ್ ಪ್ರಣಾಮಗಳನ್ನು ಅರ್ಪಿಸ್ತಾ, ಇವತ್ತಿನ ಒಂದು ಸೌಭಾಗ್ಯ ಏನು ಅಂದ್ರೆ, ನಾವು ಈ ಒಂದು ಸ್ಥಳದಲ್ಲಿ ಭಗವಂತನ ದಿವ್ಯವಾದ ಒಂದು ಅರ್ಚಾಮೂರ್ತಿ ಸ್ವಾಮಿ ಆಸೀನನಾಗುವ ಈ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ನಾವು ಭಾಗವತವನ್ನ ಕೇಳ್ತಾ ಇರೋದು, ಶ್ರವಣ ಮಾಡ್ತಾ ಇರೋದು, ಇದು ಮೊಟ್ಟ ಮೊದಲಿಗೆ ತುಂಬಾ ಸಂತೋಷ, ಆನಂದವನ್ನ ಕೊಡುವಂತ ಒಂದು ವಿಷಯ. ಹಾಗೆ ತಾವೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಸೇರಿರೋದು ಕೂಡ ತುಂಬಾ ಸಂತೋಷ. ತಮ್ಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಭಗವಂತನ ವಿಶೇಷ ಅನುಗ್ರಹ ತಮ್ಮ ಮೇಲೆ ಇರಲಿ ಅಂತ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ
ರಾಮ ಹರೇ ರಾಮ 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 ಹರೇ ಹರೇ. ಇದನ್ನ ಮಾಡ್ಬೇಕಂದ್ರೂ ನಮಗೆ ಒಂದು ವೇದಿಕೆ ಬೇಕು, ಒಂದು ಸ್ಥಳ ಬೇಕು. ಅದಕ್ಕೆ ಭವ್ಯವಾದ ಒಂದು ಭಗವಂತನ ಅರ್ಚಾಮೂರ್ತಿ, ಎಲ್ಲಾ ಪರಂಪರೆ ಆಚಾರ್ಯರು ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಒಂದು ಸ್ವಾಮಿ ನಮಗೆ ಆ ಸ್ವಾಮಿ ಸೇವೆ ಮಾಡ್ಲಿಕ್ಕೆ ನಮಗೆ ಒಂದು ನೆಲೆ ಬೇಕು. ನೋಡಿ, ಪೂರ್ವದಲ್ಲಿ ಜಾಸ್ತಿ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ದೇವಾಲಯಗಳನ್ನ ಕಟ್ಟಿಸ್ತಾ ಇದ್ರು. ದೇವಾಲಯಗಳನ್ನ, ಮಂದಿರಗಳನ್ನ, ಜೀರ್ಣೋದ್ಧಾರ ತುಂಬಾ ನಾವೆಲ್ಲ ನೋಡ್ಬೋದು. ತ್ರಿವೇಂದ್ರಮ್, ತಮಿಳ್ನಾಡು, ಶ್ರೀರಂಗಂ ಕ್ಷೇತ್ರ, ಆ ಕಡೆ ಎಲ್ಲ ನಾವು ಹೋದ್ರೆ ಎಷ್ಟು ಭವ್ಯವಾದ ಮಂದಿರಗಳು, ತುಂಬಾ ದೊಡ್ಡದಾಗಿರ್ತವೆ. ಅವೆಲ್ಲ ನಾವು ನೋಡ್ಲಿಕ್ಕೂ ಕೂಡ ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನ ಗ್ರಹಿಸ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಅಷ್ಟು ಬೃಹದಾಕಾರವಾಗಿ ದೊಡ್ಡದಾಗಿ 50 ಎಕರೆ, 30 ಎಕರೆ, 40-50 ಎಕರೆ, 100 ಎಕರೆವರೆಗೂ ಕೂಡ ಬೃಹದಾಕಾರವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನ ನಾವು ನೋಡ್ಬೋದು. ಯಾಕೆ ಆ ಒಂದು ಪೂರ್ವದಲ್ಲಿ ರಾಜರು ಆ ಒಂದು ವಿಧಾನಕ್ಕೆ, ಭಗವಂತನ ಒಂದು ಸೇವಾ ಮಂದಿರಕ್ಕೆ ಮಹತ್ವ ಕೊಡ್ತಾ ಇದ್ರು, ಅದನ್ನೇ ಜಾಸ್ತಿ ಪ್ರಯಾರಿಟಿ ಅದರಲ್ಲೇ ತೊಡಗ್ತಾ ಇದ್ರು. ಯಾಕೆ ಅಂತಂದ್ರೆ ಜೀವಿಗಳಿಗೆ ನಿಜವಾದ ಒಂದು ಸಹಜವಾದ ಒಂದು ಆನಂದ, ಸಂತೋಷ, ಆರೋಗ್ಯಕರ ಎಲ್ಲಿ ಸಿಗುತ್ತೆ ಅಂತಂದ್ರೆ ಮಂದಿರದಲ್ಲಿ. ನೋಡಿ, ಈಗ ನಮ್ಮ ದೇಹಕ್ಕೆ ಏನಾದ್ರೂ ವ್ಯಾಧಿ ಏನಾದ್ರೂ ಬಂದ್ರೆ ಎಲ್ಲಿಗೆ ಹೋಗ್ತೀವಿ? ಆಸ್ಪತ್ರೆಗೆ ಹೋಗ್ತೇವೆ. ಆದ್ರೆ ಮನಸ್ಸಿಗೆ ಏನಾದ್ರೂ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಯಾವ ಆಸ್ಪತ್ರೆಗೆ ಹೋಗ್ಬೇಕು? ಭಗವಂತನ ಒಂದು ಸ್ಥಳ, ಧಾಮ, ಮಂದಿರ, ಆ ಒಂದು ಸ್ಥಳಕ್ಕೆ ಬಂದ್ರೆ ಆ ಮನಸ್ಸು ಪ್ರಶಾಂತವಾಗಿ, ಅದು ಎಲ್ಲ ಆಧ್ಯಾತ್ಮಿಕವಾಗಿ ಆರೋಗ್ಯಕರವಾಗಿ ಆಗ್ಲಿಕ್ಕೆ ಸಾಧ್ಯ. ಹೌದಲ್ಲ? ಈಗ ನೋಡಿ, ಈಗ ದೇಹಕ್ಕೆ ರೋಗ ಬರೋದು ಕೂಡ ಮನಸ್ಸಿಂದ. ಒತ್ತಡ, ನಮ್ಮ ಆಲೋಚನೆ, ಪ್ರೆಷರ್, ಇದರ ಒಂದು ಪ್ರಭಾವದಿಂದಲೇ ಆ ಒಂದು ದೇಹಕ್ಕೆ ಬಹಳಷ್ಟು ವಿಧದಲ್ಲಿ ನೋವು, ವ್ಯಾಧಿ ಎಲ್ಲವೂ ಕೂಡ ಬರುತ್ತೆ. ಅದರಿಂದ ಈ ಮನಸ್ಸನ್ನ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಇಂದ್ರಿಯಗಳು, ನಮ್ಮ ದೇಹ ಎಲ್ಲವೂ ಕೂಡ ಆರೋಗ್ಯಕರವಾಗಿರುತ್ತೆ. ಅದರಿಂದ ಈ ಒಂದು ಮಂದಿರ, ಭಗವಂತನ ದಕ್ಷಾಮೂರ್ತಿ ಸ್ವಾಮಿ, ಎಲ್ಲ ಭಕ್ತರು, ಇದು ಯಾಕೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಕಲಿಯುಗದಲ್ಲಿ ಕಲ್ಯಾಣಕರವಾಗಿರೋದು, ಮಂಗಳಕರವಾಗಿರೋದು. ಇವತ್ತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಆಸ್ಪತ್ರೆ ಕಟ್ಟಿಸಿದ್ವಿ, ಅದನ್ನ ಮಾಡಿದ್ವಿ, ಆ ಯೋಜನೆ, ಅದು ಇದು ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಆನಂದದಾಯಕ, ಶುಭಕರ, ಮಂಗಳಕರವಾಗಿರೋ ಒಂದು ಕಾರ್ಯ ಯಾವುದು ಅಂತಂದ್ರೆ ಭಗವಂತನ ಒಂದು ಆಶ್ರಯವನ್ನ ಪಡ್ಕೊಳ್ಳೋದು. ಭಗವಂತನ ಆಶ್ರಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಭಗವಂತ ಇಲ್ಲಿ ಉಪಸ್ಥಿತನಾಗ್ಬೇಕಂದ್ರೆ ತಮ್ಮ ಎಲ್ಲರ ಒಂದು ಭಕ್ತರ ಒಂದು ಸಹಾಯ, ಒಂದು ಸಹಕಾರದಿಂದ ಈ ಒಂದು ಕಾರ್ಯ ಪೂರ್ಣ ಆಗ್ಬೇಕು. ಅವಾಗ ಭಗವಂತ ಅಲ್ಲಿ ನೆಲೆಸ್ತಾನೆ. ಅವಾಗ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ನಾವು ಕೂಡ ಆ ಒಂದು ಭಗವಂತನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಇದು ಒಂದು ಭಾಗ್ಯ, ಅದೃಷ್ಟ, ಅವಕಾಶ. ನೋಡಿ, ನಾವು ಯಾರು ಕೂಡ ಊಹಿಸಿರ್ಲಿಲ್ಲ. ಆದ್ರೆ ಇಲ್ಲಿ ಇಷ್ಟೆಲ್ಲ ಒಂದು ಯಾರೋ ಭಕ್ತರು ಬರ್ತಾರೆ, ನಮ್ಗೆ ಜಾಗವನ್ನ ಕೊಡ್ತಾರೆ, ಎಲ್ಲ ನಡೀತಾ ಇದೆ ಅಂತಂದ್ರೆ ಭಗವಂತನ ಒಂದು ಇಚ್ಛೆ ಇದೆ. ಭಗವಂತನ ಇಚ್ಛೆಯಿಂದ ಈ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ. ಆ ಒಂದು ಇಚ್ಛೆಯನ್ನ ಭಗವಂತ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೆ, ಆ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಭಗವಂತ. ಅದರಿಂದ ಈ ಒಂದು ಸೇವೆಯಲ್ಲಿ ನಾವು ದೃಢವಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಪ್ರಯತ್ನ ಮೀರಿ ನಾವು ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ಭಗವಂತ ಎಲ್ಲಾ ವಿಧದ ಒಂದು ನಮಗೇನು ಭಕ್ತಿ ಮಾಡ್ಲಿಕ್ಕೆ ನಮಗೆ ಒಂದು ವೇದಿಕೆ, ಪ್ಲಾಟ್ಫಾರಂ ಬೇಕು. ಅದು ಎಲ್ಲಾ ರೀತಿಯಿಂದಲೂ ಕೂಡ ವ್ಯವಸ್ಥೆ ಆಗುತ್ತೆ. ನಾವು ಒಂದು ಸ್ವಲ್ಪ ಒಂದು ಹಂತದಲ್ಲಿ ಒಂದು ಹೆಜ್ಜೆಯನ್ನ ಹಾಕಿದ್ರೆ ಭಗವಂತ 10 ಹೆಜ್ಜೆಯನ್ನ ಹಾಕಿದ್ರೆ. ಖಂಡಿತವಾಗ್ಲೂ ಪ್ರಾರಂಭದಲ್ಲಿ ಇಲ್ಲಿ ರಾಂಪುರದಲ್ಲಿ ನಾವು ಈ ಒಂದು
ಹರೇ ಕೃಷ್ಣ ಒಂದು ಸಂಕೀರ್ತನೆ ಈ ಒಂದು ಇದನ್ನ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಬಹಳ ಅಂದ್ರೆ ಕಡಿಮೆ ಪ್ರಮಾಣದಲ್ಲೇ ಎಲ್ಲ ಭಕ್ತರು ಕೂಡ ಬರ್ತಾ ಇದ್ರು, ಹಾಗೆ ಎಲ್ಲ ನಡೀತಾ ಇತ್ತು. ಆದ್ರೆ ಇವತ್ತು ಏನು ಸುಮಾರು ಒಂದು 7 ವರ್ಷ ಆಗಿರ್ಬೋದು, ಇಷ್ಟು ವರ್ಷದಲ್ಲೇ ಇಷ್ಟು ದೊಡ್ಡ ಒಂದು ಯೋಜನೆ, ದೊಡ್ಡ ದೊಡ್ಡ ಜಿಲ್ಲೆ, ದೊಡ್ಡ ಒಂದು ನಗರಗಳಲ್ಲಿ ಇರೋ ಇಸ್ಕಾನ್ ಕೇಂದ್ರಗಳು ಅವರು ಕೂಡ ಮಾತಾಡ್ಕೊತಾ ಇದ್ದಾರೆ. ನಾವು ಇಷ್ಟು ವರ್ಷ ಇಲ್ಲಿ ಎಲ್ಲ ಮಾಡ್ತಾ ಇದ್ದು ನಮ್ಗೆ ಆಗ್ಲಿಲ್ಲ, ಇದೆಲ್ಲ ಇಲ್ಲಿ ಈ ಚಿಕ್ಕ ಊರು ಈ ರಾಂಪುರದಲ್ಲಿ ಎಲ್ಲ ಕೂಡ ಇದೆಲ್ಲ ನಡೀತಾ ಇದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಒಂದು ಪ್ರಯತ್ನ ಅಲ್ಲ, ನಮ್ಮ ಒಂದು ಸೇವೆ ಅಲ್ವೇ ಅಲ್ಲ, ಇದೆಲ್ಲ ಗುರು ಕೃಷ್ಣರ ಕೃಪೆಯಿಂದ ಇದೆಲ್ಲವೂ ಕೂಡ ನಡೀತಾ ಇದೆ. ಅದಕ್ಕೆ ನಾವು ಎಷ್ಟು ಸಹಕರಿಸಿದ್ರೆ, ಅದಕ್ಕೆ ಹೊಂದಿಕೊಂಡು ಅನುಕೂಲಕರವಾಗಿ ನಾವು ಭಕ್ತರೆಲ್ಲರೂ ಕೂಡ ಹೊಂದಾಣಿಕೆಯಿಂದ, ಪ್ರೇಮ, ಒಂದು ಸ್ನೇಹ ಭಾವದಿಂದ ನಾವು ಈ ಸೇವೆಯಲ್ಲಿ, ಈ ಒಂದು ಕಾರ್ಯಕ್ರಮಗಳಲ್ಲಿ ಸೇರ್ಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಭಗವಂತ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಷೋಡೋಪಚಾರ ಶಾಸ್ತ್ರ, ಯಜುರ್ವೇದ, ಏನು ಇಲ್ಲಿ ಇಲ್ಲಿ ಎಲ್ಲ ಒಂದು ಪ್ರಕಾರದಲ್ಲಿ ಆ ಒಂದು ಪಂಚರಾತ್ರ ವಿಧಿ ನಿಯಮ ಪ್ರಕಾರ ಭಗವಂತ ಇಲ್ಲಿ ನೆಲೆಸ್ತಾರೆ. ನಾವು ಕೂಡ ಭಗವಂತನ ಆಶ್ರಯದಲ್ಲಿ ಸೇವೆ ಮಾಡಲಿಕ್ಕೆ ನಮ್ಗೆ ಅದೃಷ್ಟ ಭಾಗ್ಯ ಸಿಗುತ್ತೆ. ಆ ರೀತಿಯಾಗಿ ನಾವು ನಮ್ಮ ಜೀವನವನ್ನ ಆಧ್ಯಾತ್ಮಿಕದಿಂದ ಉನ್ನತೀಕರಿಸಿಕೊಂಡು ಈ ಒಂದು ಎಲ್ಲ ಜಂಜಾಟ, ಎಲ್ಲ ಭೌತಿಕ ಬಂಧನದಿಂದ ಹೊರಗಡೆ ನಮಗೆ ಇದು ಒಂದು ಒಳ್ಳೆ ಒಂದು ಅದೃಷ್ಟ, ವರ, ಅನುಗ್ರಹ ಇದಾಗಿದೆ. ಅದರಿಂದ ನಾವು ನೋಡ್ಬೋದು, ಇವತ್ತು ಶ್ರೀರಾಮಲೆಲ್ಲ ಭಗವಂತ ಅಲ್ಲಿ ಉಪಸ್ಥಿತರಾಗಿದ್ದಾರೆ. ಶ್ರೀಮೂರ್ತಿ ವಿಗ್ರಹ ಅರ್ಚಾಮೂರ್ತಿಯಲ್ಲಿ ಎಷ್ಟೋ ಬೃಹದಾಕಾರವಾಗಿ ಆ ಒಂದು ಫಂಡು ಅದು ಎಲ್ಲ ಫಂಡ್ ರೈಸ್ ಮಾಡ್ಬೇಕಾದ್ರೆ ಜಸ್ಟ್ ಅದನ್ನೆಲ್ಲ ಸರ್ಕಾರ ಒಬ್ಬ ವ್ಯಕ್ತಿನೇ ಕಟ್ಸ್ಬೋದು ಅಷ್ಟು ದೊಡ್ಡ ಮಟ್ಟದಲ್ಲಿ. ಆದ್ರೆ ಅದನ್ನ ಎಲ್ಲರ ಅವರ ಒಂದು ಏನು ಕಮಿಟಿ ಇದೆ, ಆ ಕಮಿಟಿ ಮುಖಾಂತರ ಎಲ್ಲರ ಹತ್ರ ಎಲ್ಲ ಮನೆ ಮನೆಗೆ ಹೋಗಿ ಹಣವನ್ನ ಸಂದಾಯ ಮಾಡಿಕೊಂಡು ಆ ಒಂದು ಸೇವೆಯಲ್ಲಿ, ಆ ಒಂದು ಮಂದಿರ ಒಂದು ಇದರಲ್ಲಿ ತೊಡಗಿಸ್ಬೇಕು ಅನ್ನೋ ಒಂದು ಇಚ್ಛೆ. ಯಾಕೆ ಅಂತಂದ್ರೆ ಇದು ಒಬ್ಬರಿಗೆ ಸಂಬಂಧ ಅಲ್ಲ, ಇದಕ್ಕೆ ಒಬ್ರು ಯಜಮಾನರು ಒಬ್ರು ಅಲ್ಲ, ಇದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಸಂಬಂಧ, ಎಲ್ಲರಿಗೂ ಕೂಡ ಇದು ಸೇರಿರೋದು. ಆ ಒಂದು ಭಾವ, ಆ ಒಂದು ಇದು ನಮ್ಮಲ್ಲಿ ಬಂದಾಗ, ನಂದು ಇದು ನಮ್ದು ಅಂತೇಳಿ ಬಂದಾಗ ಅದು ಪರಿಪೂರ್ಣವಾಗಿ ತುಂಬಾ ಯಶಸ್ವಿಯಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಸಾಧ್ಯ. ಅದರಿಂದ ಇದು ಅವರೇ ಮಾಡ್ತಾರೆ, ಅವರೇ ಸಂಬಂಧ, ಇವರು ಅಂತ ಏನಿಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿರೋದು. ಅದರಿಂದ ಈ ರೀತಿಯಾಗಿ ತಾವು ಕೂಡ ಎಲ್ಲ ಕಾಯ ವಾಚ ಮನಸ್ಸದಿಂದ ನೀವು ಎಲ್ಲರೂ ಕೂಡ ಸಹಕರಿಸ್ಬೇಕು, ಸೇವೆ ಮಾಡಬೇಕು, ಬರ್ತಾ ಇರ್ಬೇಕು, ನೋಡ್ತಾ ಇರಿ. ತಮಗೆ ಏನು ಸೇವೆ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೋ ಅದು ಕೂಡ ನೀವು ಮಾಡಿ. ಇಲ್ಲಿ ನಾವು ಭಗವಂತನ ಸೇವೆ, ನೇಹ ವಿಕ್ರಮ ಮನೋಸೂಸ್ತಿ ಪ್ರತ್ಯವಾಯನು ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಾ ಭಯ. ಸ್ವಲ್ಪ ನಾವು ಭಗವಂತನ ಸೇವೆ ಮಾಡೋದ್ರಿಂದ ಮಹಾಭಯದಿಂದ ನಾವು ರಕ್ಷಿತರಾಗ್ಬೋದು ಅಂತೇಳಿ ಭಗವಂತನೇ ಇದನ್ನ ದೃಢಪಡಿಸ್ತಾ ಇದ್ದಾರೆ, ವಾಗ್ದಾನ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಈ ಎಲ್ಲಾ ಶಾಸ್ತ್ರಗಳ ಪ್ರಮಾಣ ಜ್ಞಾನದಿಂದ ನಾವೆಲ್ಲ ಭಕ್ತಿ ಸೇವೆಯನ್ನ ಮಾಡಿಕೊಂಡು ಭಗವಂತನ ಸೇವೆ ಎಲ್ಲ ಸೇವೆ ಮಾಡಿ ನಿಜವಾದ ಲೋಕಕರ ಕಲ್ಯಾಣ ಮಂಗಳಕರವಾಗಿರೋದು ಯಾವುದು ಅಂತಂದ್ರೆ ಸಂಕೀರ್ತನ ಯಜ್ಞ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಏನಾದ್ರೂ ತಮ್ಮ ಪ್ರಶ್ನೆ? ಸಮಯ ಆಗಿತ್ತು, ಇನ್ನು ಬಹಳ ಮಾತಾಡ್ಕೋಬಹುದು. ಆಗ್ಲಿಲ್ಲ. ಓಕೆ, ಮುಗಿಸೋಣ. ಟೈಮ್ ಆಗಿದೆ ಅಷ್ಟೇ. ಟೈಮ್ ಎಷ್ಟಾಗಿದೆ? ಟೈಮ್ ಆಗಿದೆ.